ನಟ ದಿಲೀಪ್ ರಾಜ್ ಸಾವು ಹೃದಯಾಘಾತದಿಂದಲೇ ಆಗಿದ್ರೂ ಅಸಲಿ ಕಾರಣ ಬೇರೆಯೇ ಇದೆ. ಅದೇನು ಅಂತ ಗೊತ್ತಾದರೆ ನಿಜಕ್ಕೂ ನೀವು ಮರುಗುತ್ತೀರಿ. ಅಷ್ಟೇ ಅಲ್ಲ, ಇದು ಪ್ರತಿಯೊಬ್ಬ ವ್ಯಕ್ತಿಗೂ ಎಚ್ಚರಿಕೆಯ ಕರೆಗಂಟೆ ಆಗಿದೆ. ಆ ಬಗ್ಗೆ ನಮ್ಮ NCIB ಚಾನಲ್ನ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ದಿಲೀಪ್ ರಾಜ್ ಸಾವಿಗೆ ಇಡೀ ಕಿರುತೆರೆ ಲೋಕವೇ ಶೋಕದಲ್ಲಿ ಮುಳುಗಿದೆ. ರಾತ್ರಿಯೇ ದಿಲೀಪ್ ರಾಜ್ಗೆ ಎದೆನೋವು ಕಾಣಿಸಿಕೊಂಡಿದೆ. ಆದರೆ ಅದನ್ನು ದಿಲೀಪ್ ನಿರ್ಲಕ್ಷ್ಯ ಮಾಡಿಬಿಟ್ರು. ಸ್ಮಾರ್ಟ್ ವಾಚ್ ಮೂಲಕ ಹೃದಯದ ಪರೀಕ್ಷೆ ಮಾಡಿಕೊಂಡು ಯಾಮಾರಿ ಬಿಟ್ರ? ಸ್ಮಾರ್ಟ್ ವಾಚ್ ಎಡವಟ್ಟಿನಿಂದಲೇ ಜೀವ ಹೋಯ್ತಾ ಅನ್ನೋ ಪ್ರಶ್ನೆಗಳು ಎದುರಾಗಿದೆ. ಹೌದು, ಹೃದಯಾಘಾತ ಯಾವಾಗ, ಯಾರಿಗೆ, ಹೇಗೆ ಆಗುತ್ತೋ ಹೇಳೋದು ಕಷ್ಟ. ಎದೆನೋವು ಎನ್ನುವಷ್ಟರಲ್ಲೇ ಜೀವ ಹೋಗಿ ಹಿಂಡು ಬಿಡುತ್ತೆ ಈ ಹಾರ್ಟ್ ಅಟ್ಯಾಕ್. ಎದೆನೋವು ಕಾಣಿಸಿಕೊಂಡ ತಕ್ಷಣ ಆಸ್ಪತ್ರೆಗೆ ತೆರಳಿ ಅಂತ ವೈದ್ಯರು ಎಚ್ಚರಿಕೆ ಕೊಡ್ತಾಲೇ ಇರ್ತಾರೆ. ಆದರೆ ಅದೇ ನಿರ್ಲಕ್ಷ್ಯದ ತಪ್ಪು ದಿಲೀಪ್ ರಾಜ್ ಕೂಡ ಮಾಡಿಬಿಟ್ರು ಎನ್ನಲಾಗ್ತಿದೆ. ಸ್ಮಾರ್ಟ್ ವಾಚ್ ಮೂಲಕ ಹೃದಯ ಪರೀಕ್ಷೆ ಮಾಡಿಕೊಂಡು ಎಡವಟ್ಟು ಮಾಡಿಕೊಂಡಿದ್ದಾರೆ ಎನ್ನಲಾಗ್ತಿದೆ. ಮೊನ್ನೆ ಅಂದರೆ ಮೇ 12ರ ರಾತ್ರಿ ಹೊತ್ತಿಗೆ ನಟ ದಿಲೀಪ್ ರಾಜ್ ಅವರಿಗೆ ಎದೆನೋವು ಕಾಣಿಸಿಕೊಂಡಿತ್ತಂತೆ. ಆಗ ಮನೆಯಲ್ಲೇ ಸ್ಮಾರ್ಟ್ ವಾಚ್ ಮೂಲಕ ಹೃದಯದ ಹಾರ್ಟ್ ಬೀಟ್ನ ದಿಲೀಪ್ ರಾಜ್ ಚೆಕ್ ಮಾಡಿಕೊಂಡಿದ್ರಂತೆ. ಅದರಲ್ಲಿ ಎಲ್ಲ ಸರಿಯಾಗಿಯೇ ಇದೆ ಅಂತ ತೋರಿಸಿದೆ. ಸ್ಮಾರ್ಟ್ ವಾಚ್ ನೋಡಿ ಎಲ್ಲ ಸರಿಯಾಗಿದೆ ಅಂತ ದಿಲೀಪ್ ಆಸ್ಪತ್ರೆಗೆ ಹೋಗಿಲ್ಲ ಅಂತ ಹೇಳಲಾಗ್ತಿದೆ. ವಾಚ್ನಲ್ಲಿ ಎಲ್ಲವೂ ಸರಿಯಾಗಿ ತೋರಿಸಿದೆ ಎಂದು ಅದಾದ ಬಳಿಕ ಆಸ್ಪತ್ರೆಗೆ ಹೋಗದೆ ಮನೆಯಲ್ಲೇ ಮಲಗಿದ್ದಾರೆ. ಆದರೆ ಅದೇ ದಿನ ರಾತ್ರಿ ಅವರು ಆಸ್ಪತ್ರೆಗೆ ಕರೆ ಮಾಡಿ ಡಾಕ್ಟರ್ ಬಳಿ ನಾಳೆ ಬಂದು ಫುಲ್ ಬಾಡಿ ಚೆಕಪ್ ಮಾಡಿಸಿಕೊಳ್ತೀನಿ ಅಂತ ಅಪಾಯಿಂಟ್ಮೆಂಟ್ ತೆಗೆದುಕೊಂಡಿದ್ರಂತೆ. ಆದರೆ ಮತ್ತೆ ಮಧ್ಯರಾತ್ರಿ ಎದೆನೋವು ಹೆಚ್ಚಾದಾಗ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ನೋವು ಕಂಡ ಕ್ಷಣವೇ ನಿರ್ಲಕ್ಷ್ಯ ಮಾಡದೆ ದಿಲೀಪ್ ರಾಜ್ ಆಸ್ಪತ್ರೆಗೆ ಹೋಗಿದ್ದಿದ್ರೆ ಅವರ ಪ್ರಾಣ ಉಳಿಯುವ ಸಾಧ್ಯತೆ ಇರ್ತಿತ್ತು. ಆದರೆ ಸ್ಮಾರ್ಟ್ ವಾಚ್ ನೋಡಿ ದಿಲೀಪ್ ತಪ್ಪು ಮಾಡಿದ್ರ ಅಥವಾ ಇದು ವಿಧಿಯಾಟನ ಅನ್ನೋ ಪ್ರಶ್ನೆಗೆ ಉತ್ತರವೇ ಇಲ್ಲದಂತಾಗಿದೆ. ದುರಾದೃಷ್ಟ ಅಂದರೆ ಇದೇ ನೋಡಿ. ಈ ವರ್ಷ ದಿಲೀಪ್ ವಿದ್ಯಾ ವಿವಾಹವಾಗಿ 25 ವರ್ಷ ಪೂರ್ಣಗೊಳ್ಳುತ್ತಿತ್ತಂತೆ. ನವೆಂಬರ್ನಲ್ಲಿ 25ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ರಂತೆ. ಆದರೆ ಅಷ್ಟರಲ್ಲಾಗಲೇ ದಿಲೀಪ್ ದಂಪತಿ ಬಾಳಲ್ಲಿ ವಿಧಿ ಚೆಲ್ಲಾಟವಾಡಿದೆ. 25ನೇ ವರ್ಷದ ಮದುವೆ ಸಂಭ್ರಮವನ್ನು ಸಂಭ್ರಮಿಸೋಕ್ಕೂ ಮುನ್ನ ದಿಲೀಪ್ ರಾಜ್ ಮನೆಯಲ್ಲಿ ಸೂತಕ ಆವರಿಸಿದೆ.